ಸಕ್ರಿಯ ಕಾರ್ಯಕರ್ತ, ಹಿಂದೂ ನಾಯಕ, ತನ್ನ ಉಸಿರಿರೋ ತನಕ ಹಿಂದುತ್ವಕ್ಕಾಗಿ ಕೆಲಸ ಮಾಡ್ತಾನೆ ಅಂತ ಇಡೀ ಹಿಂದೂ ಸಮಾಜಕ್ಕೆ ಆಗ್ತಕ್ಕಂಥ ಎಲ್ಲ ಅನ್ಯಾಯಕ್ಕೆ ತನ್ನ ಎದೆಯನ್ನು ಕೊಟ್ಟಂಥ ಸುಹಾಸ್ ಶೆಟ್ಟಿ ಆತ್ಮೀಯ ಸಹೋದರ, ಮತಾಂಧರ PFI KFPಯವರ ಅಟ್ಟಹಾಸದಲ್ಲಿ ತನ್ನ ಸಾವನ್ನು ಅಪ್ಪಿದ್ದಾರೆ ಅವರು. ಈಗಾಗಲೇ ನಾವು ಇಡೀ ಪರಿವಾರ ಸಂಘಟನೆಯವರು ಈ ಕೇಸನ್ನು NIA ಕೊಡಬೇಕಂತ ನಾವು ಒತ್ತಾಯ ಮಾಡಿದ್ದೆವು. ರಾಜ್ಯಪಾಲರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೆವು. ಈ ಕಾರಣಕ್ಕೋಸ್ಕರ ಈ ಸಾವು ಸರಿಯಲ್ಲ, ಅವರು ಹುತಾತ್ಮರಾಗಿದ್ದಾರೆ. ಆದರೂ ಕೂಡ ಇಲ್ಲಿ ತನಕ ರಾಜ್ಯ ಸರ್ಕಾರ ಏನು ಮತಾಂಧ ಶಕ್ತಿಗಳಿಗೆ ಶಕ್ತಿ ಇಡುವಂಥ ಕೆಲಸ ಮಾಡಿದೆ. ಯಾಕಂದರೆ ಈಗಾಗಲೇ 3 ಜನ ಬುರ್ಕಾಧಾರಿ ಮಹಿಳೆಯರು ಆ ಹತ್ಯೆ ಮಾಡಿದ ನಂತರ ಅವರನ್ನು ಬಚಾವ್ ಮಾಡಲಿಕ್ಕೆ ಹೋಗಿದ್ದಾರೆ. ಏನು ಈ ಹಿಂದೆ ಸುಖಾನಂದ ಶೆಟ್ಟಿಯವರ ಹತ್ಯೆ ಆಯಿತು, ಕ್ಯಾನ್ ಸಂತೋರ ಹತ್ಯೆ ಆಯಿತು, ಕೊಲೆನ ಅನಂತನವರ ಹತ್ಯೆ ಆಯಿತು. ಈ ಹತ್ಯೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವರೆಲ್ಲರೂ PFI KFPಯಲ್ಲಿ ಸಕ್ರಿಯವಾಗಿ ಗುರುತಿಸಿದರು. ನಿಷೇಧ ಸಂಘಟನೆಯ ಕಾರ್ಯಕರ್ತರು ಹತ್ಯೆ ಮಾಡಿದ ಕಾರಣಕ್ಕೋಸ್ಕರ ಇಲ್ಲಿನ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಬಜ್ಪೆ ಚಲೋ ನಾಡಿದ್ದು 25ನೇ ತಾರೀಕಿಗೆ 3 ಗಂಟೆಗೆ ಎಲ್ಲಿ ನಮ್ಮ ವೀರ ಮರಣವನ್ನು ಹೊಂದಿದ ಸುಹಾಸ್ ಶೆಟ್ಟಿಯವರ ಮರಣ ಹೊಂದಿದ ಅದೇ ಜಾಗದಿಂದ ನಾವು ಸಹಸ್ರ ಸಂಖ್ಯೆಯಲ್ಲಿ ಒಂದು ಕಡೆಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಇದೊಂದು ಕಡೆ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿದೆ, ಒಂದಾಗಿದೆ ಎಂದು ಮುಖಾಂತರ ತೋರಿಸುವ ಮುಖಾಂತರ NIAಗೆ ಈ ತನಿಖೆಯನ್ನು ಕೊಡಬೇಕನ್ನೋ ವಿಚಾರಕ್ಕೆ ನಾವೆಲ್ಲರೂ ನಡೆದು ಬಜ್ಪೆ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ಮಾಧ್ಯಮದ ಮುಖಾಂತರ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ಈ ಸಾವಿಗೆ ನ್ಯಾಯವನ್ನು ಕೊಡಬೇಕನ್ನುವಂಥ ವಿಚಾರವನ್ನು ಪತ್ರಿಕೆಯ ನಿಮ್ಮೆಲ್ಲರ ಮುಂದೆ ನಾನು ವಿನಂತಿ ಮಾಡ್ತಿದ್ದೇನೆ.